thumbnail already ನೋಡಿರ್ತೀರ. So you guys know the background. We are finally shifting to a new house. So ಫಿಶನ್ನು ಆಚೆ ಹಾಕಿಸಿ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಇದು ಮಾಡ್ತಿದ್ದೀವಿ. ಬಿಕಾಸ್ ಆಮೇಲೆ ಇಲ್ಲೇನು ಗೊತ್ತಾ, ವಾಷಿಂಗ್ ಮಿಷಿನ್ ಇಟ್ಕೊಂಡ್ಬಿಟ್ರೆ ಆಮೇಲೆ ರೂಮಿಗೆ ಎಂಟರ್ ಆಗೋಕ್ಕಾಗಲ್ಲ. ದಟ್ಸ್ ವೈ. ಸಾರಿ, ಎಷ್ಟು ಕ್ಯೂಟಾಗಿದೆ ನೋಡಿ. ಇನ್ನು ಬ್ಯಾಕ್ ಸೈಡ್ ಟೈ ಇವಾಗ ಅವಾಗೆಲ್ಲ ಹೆಂಗೆ ಆಗ್ತಿದೆ ಅಂದರೆ ಅಮ್ಮ ಬಟ್ಟೆ ಸಿ. ಸೊ ಇನ್ನೊಂದು ಹಾಫ್ ಆನ್ ಅವರ್ ಮೂವರ್ಸ್ ಬರ್ತಾರೆ. ಸೊ ಅದಕ್ಕೆಲ್ಲ ಸ್ವಲ್ಪ ಏನಾರು ಇದೆ ನಮ್ಮ ಕಡೆಯಿಂದ ಎಲ್ಲ ಕ್ಲಿಯರ್ ಔಟ್ ಮಾಡ್ತಿದ್ದೀವಿ. ನಾನು ಸಂಜು ಬಂದಿದ್ದೀವಿ. ಸೊ welcome back to my channel. So I am back with another video ಅಂತ ಹೇಳಬೇಕು. ಬಿಕಾಸ್ 15 days ಆಯಿತು ಅನ್ಸುತ್ತೆ, ಇಲ್ಲ 12 days ಆಯಿತು ಅನ್ಸುತ್ತೆ ನಾನು ಅಪ್ಲೋಡ್ ಮಾಡಿ ವಿಡಿಯೋ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದ್ರೆ thumbnail already ನೋಡಿರ್ತೀರ. ಸೊ you guys know the background. We are finally shifting to a new house. ಸೊ ಅಲ್ಲೇ ಬಂದಿದ್ದೀವಿ ಇವಾಗ. ಸೊ ಇವತ್ತು ನಾವು ಬಂದು ಫುಲ್ಲೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕಲ್ಲ, ಮಾಪಿಂಗ್ ಎಲ್ಲ ಮಾಡ್ಕೊಂಡೆಲ್ಲ ಕ್ಲೀನ್ ಮಾಡಬೇಕು. ನಾಳೆ ಹಾಲು ಉಪ್ಪಿಸ್ತಿದ್ದೀವಿ. ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ದಿಸ್ ಹೌಸ್ ಈಸ್ ಗೋಯಿಂಗ್ ಟು ಬಿ ಅ ಸ್ಪೆಷಲ್ ಹೌಸ್ ಫಾರ್ ಅಸ್. ಸೊ ಯಾ, ಸೊ ಹಂಗೆ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೇ 1, ಡೇ 2, ಡೇ 3 ಸಾಟರ್ಡೆ ನಾವು ಫೈನಲಾಗಿ ಶಿಫ್ಟ್ ಮಾಡೋದು. ಓಕೆ, ಸೊ ಇವಾಗ ಸ್ವಲ್ಪ ಏನೂ ಇಲ್ಲ. ಇವಾಗ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀವಿ. ಮತ್ತು ನಾಳೆ ಬಂದು ಹಾಲು ಉಪ್ಪಿಸಿ 1 ನೈಟ್ ಸ್ಟೇ ಮಾಡ್ತೀವಿ ಇಲ್ಲಿ. ಸಾಟರ್ಡೆ ಮಾರ್ನಿಂಗ್ ಶಿಫ್ಟಿಂಗ್ ಆಗುತ್ತೆ. ಓಕೆ, ಸೊ ಎಲ್ಲನೂ ಪಾರ್ಟಾಗಿ ಕ್ಲಿಪ್ಸಿಂಗ್ ತೊಗೊಂಡು ನಿಮಗೆ ಶೇರ್ ಮಾಡ್ತೀನಿ ನಮ್ಮ ಜೊತೆನ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನಾವಿರೋದು 3rd ಫ್ಲೋರಲ್ಲಿ. ಮನೆ ಇವಾಗಲೇ ತೋರಿಸಲ್ಲ, ನೋಡೋಣ ಆಮೇಲೆ ಹೋಮ್ ಟು ಮಾಡ್ಬೇಕಾದ್ರೆ. ಬಿಕಾಸ್ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಪ್ರೈವೇಟ್ ಸ್ಪೇಸ್ ನಮ್ಮದು. ಸೊ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಓಕೆ, ಸೊ ಇದು ನ್ಯೂ ಬಿಲ್ಡಿಂಗ್, ಇದು ಕಂಪ್ಲೀಟ್ಲಿ ನ್ಯೂ ಬಿಲ್ಡಿಂಗ್. ಆ್ಯಂಡ್ ನಾವು ಮೂವ್ ಆಗ್ತಿರೋ ಮನೆಗೆ ಯಾರೂ ಇನ್ನೂ ಬಂದಿಲ್ಲ. ಸೊ ಸ್ವಲ್ಪ ಆಚೆ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಡೆಡ್ ಹ್ಯಾಂಡ್ ಇದೆ ಆ್ಯಕ್ಚುಲಿ, ಗಾಳಿ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇಲ್ಗಡೆ ತೋರಿಸ್ತೀನಿ ಹೇಳಿ 3rd ಫ್ಲೋರ್. ಆ್ಯಂಡ್ ಆಲ್ಸೋ ಒಳಗಡೆ ಇದೀವಿ. ಬಟ್ ಸ್ಟಿಲ್ ಎಷ್ಟು ಬೆಳಕಿದೆ ಅಲ್ಲ. ಸಿ ಇಲ್ಲೇ ವೀಡಿಯೋ ಮಾಡ್ಬೋದು. ಬಿಕಾಸ್ ಅಲ್ಲಿ ಮೇಲೆ ಟೆರೆಸ್ ಇದೆಯಲ್ಲ, ಅಲ್ಲಿ ಗ್ಲಾಸ್ ಸೀಲಿಂಗ್ ಹಾಕಿ ಓಪನಿಂಗ್ ಬಿಟ್ಟಿದ್ದಾರೆ. ಸೊ ದ್ಯಾಟ್ಸ್ ವೈ. ಬೇಕಾದ್ರೆ ಇನ್ನೂ ನಾವು ಡೌಟಲ್ಲೇ ಇದ್ವಿ. ಬಿಕಾಸ್ ಏನಾದರೂ ಬೆಳಕು ಕಮ್ಮಿ ಬರುತ್ತೆ 3rd ಫ್ಲೋರ್. ಆ್ಯಂಡ್ ಆಲ್ಸೋ ಒಳಗಡೆ ಇದೆ ಅಂತ. ಬಟ್ ನೋ, ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ಐ ಥಿಂಕ್ ನನಗೆ ಆ್ಯಕ್ಚುಲಿ ಏನಂದರೆ ಫಸ್ಟ್ ಬಂದಾಗ ವಾಷಿಂಗ್ ಮಿಷಿನ್ನ ಆಚೆ ಪ್ಲೇಸ್ಮೆಂಟ್ ಮಾಡಿದರು. ಇವಾಗ ನಾವು ಫಿಶನ್ನು ಆಚೆ ಹಾಕಿಸಿ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಇದು ಮಾಡ್ತಿದ್ದೀವಿ. ಬಿಕಾಸ್ ಆಮೇಲೆ ಇಲ್ಲೇನು ಗೊತ್ತಾ, ವಾಷಿಂಗ್ ಮಿಷಿನ್ ಇಟ್ಕೊಂಡ್ಬಿಟ್ರೆ ಆಮೇಲೆ ರೂಮಿಗೆ ಎಂಟರ್ ಆಗೋಕ್ಕಾಗಲ್ಲ. ದಟ್ಸ್ ವೈ. ಓಹೋ, ಕವರ್ ಒಳಗಡೆಲ್ಲ ಇದು ಮಾಡ್ತೀವಿ. ಆ್ಯಕ್ಚುಲಿ ಏನು ಗೊತ್ತಾ, 3 months ಏನು ಮೂವ್ ಆಗಿಲ್ಲ ಅಷ್ಟೇ, ಯಾರೂ ಯೂಸೇ ಮಾಡಿಲ್ಲ. ಯಾವ ಕಡೆ 4 o'clock ಬಂದಿದ್ದು. ಇವಾಗ ಟೈಮ್ ಎಷ್ಟು 5-6 ಆಗುತ್ತೇನೇನೋ, ಇನ್ನೂ ಮುಗ್ದಿಲ್ಲ. ಸ್ವಲ್ಪ ಹಂಗೆ ಕಬರ್ಡ್ಸು ಅದು ಇದು ಎಲ್ಲ ಹಾಗೆ ಕ್ಲೀನ್ ಮಾಡ್ತಿದ್ದೀವಿ. ಮಾಡಿ ಹೋಗೋಷ್ಟು ಮೇ ಬಿ 7 ಆಗುತ್ತೆ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಸ್ಟವ್ ಮತ್ತು ಗ್ಯಾಸ್ನು ಇದು ಮಾಡಿಸ್ಬಿಡೋಣ ಅಂತ. ನಾಳೆ ಬೆಳಿಗ್ಗೆ 6 o'clock ಬರಬೇಕು. ಸೊ ಆಗಲ್ಲ ಅನಿಸುತ್ತೆ. ಸೊ ಐ ಥಿಂಕ್ ಗ್ಯಾಸ್ ಪ್ಲೇಸ್ಮೆಂಟ್ ಎಲ್ಲ ಕೆಳಗಡೆನೇ ಇದೆ. ಫುಲ್ ಮೇಲೇನು ಥರ ನೆಸೆಸರಿ ಇಲ್ಲ. ಇಲ್ಲಿ ಬರೀ ಸ್ಟವ್, ಗ್ಯಾಸ್ ಎಲ್ಲ ಫುಲ್ ಕೆಳಗಡೆನೇ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಹೆಚ್ಚಿ ಅಪ್ಡೇಟ್ ಮಾಡ್ತಿರ್ತೀನಿ. ಈಗ ಮುಗಿಯಿತು ಕ್ಲೀನಿಂಗ್ ಎಲ್ಲ, ಹೊರಟಿದ್ದೀವಿ. 8 o'clock ಆಗೋಯ್ತು ಆಲ್ರೆಡಿ ಟೈಮ್. ಸೊ ಅದಕ್ಕೆ ಫುಲ್ 3rd ಫ್ಲೋರಲ್ಲಿರೋದು. ವ್ಯೂ ನೋಡಿ ಹೆಂಗೆ ಕಾಣಿಸುತ್ತೆ. ಸೊ ಇದು ನೆಕ್ಸ್ಟ್ ಇದೆ. ನೆನ್ನೆಲ್ಲ ಹಾಲು ಉಕ್ಕಿಸಿ ಇವತ್ತು ಬಂದು ಎಲ್ಲನೂ ಮತ್ತು ಇವತ್ತು ಕ್ಲಿಯರ್ ಔಟ್ ಮಾಡಿ ಕೀ ಕೊಡಬೇಕಲ್ಲ,
ಸೊ ಇವತ್ತು ಆ್ಯಕ್ಚುಲ್ ಶಿಫ್ಟಿಂಗ್ ಅಂದರೆ ಇವತ್ತು. ಸೊ ಮೂವರ್ಸ್ ಎಲ್ಲ ಬರ್ತಾರೆ. ಇನ್ನೊಂದು ಕ್ಲಾಕ್ ನೋಡ್ತಿದ್ದೀನಿ ಆ ಕಡೆ ನೋಡಿ ರೂಟಿಗೆ. ಸೊ ಇನ್ನೊಂದು ½ ಮೂವರ್ಸ್ ಬರ್ತಾರೆ. ಸೊ ಅದಕ್ಕೆ ಎಲ್ಲ ಸ್ವಲ್ಪ ಏನಾರು ಇದೆ ನಮ್ಮ ಕಡೆಯಿಂದ ಎಲ್ಲ ಕ್ಲಿಯರ್ ಔಟ್ ಮಾಡ್ತಿದ್ದೀವಿ. ನಾನು ಸಂಜು ಬಂದಿದ್ದೀವಿ. ಸೊ ಮೂವರ್ಸ್ ಬಂದಮೇಲೆ ಮೂವ್ ಮಾಡೋದು ಏನಿಲ್ಲ. ನಿನ್ನೆ ಎಲ್ಲ ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ಫ್ಯಾನ್, ಟಿ ವಿ, ಗೀಝರ್ ಅದೆಲ್ಲ ಏನೇನಿತ್ತು ಅದೆಲ್ಲ ಸ್ವಲ್ಪ ಫಿಟ್ ಮಾಡಿರಲಿಲ್ಲ ಅವರು. ಸೊ ಎಲ್ಲನೂ ಹೊಸದಾಗಿ ತರಿಸಿ ಅದನ್ನು ಮತ್ತೆ ಎಲ್ಲ ಫಿಟ್ ಮಾಡಿಸಿದ್ವಿ ನಿನ್ನೆ. ಸೊ ಅದನ್ನೊಂದು ಮಾಡ್ಕೊಳ್ಳೋಕೆ ಎಲ್ಲ ಮನೇಲಿ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲನೂ ಇದಾಗ್ಬಿಟ್ಟಿದೆ. ಸೊ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಸ್ಟೇ ಟ್ಯೂನ್ಡ್. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ, ಆವಾಗ ಎಂದು ಎತ್ತಿಕ್ಕಿದೆ ಆಯಿತಾ. ನಮ್ಮಮ್ಮ ನನ್ನ ಸಂಜು ಮಗು ಹುಟ್ಟಿದ್ರೆ, ಡಾಟರ್ ಹುಟ್ಟಿದ್ರೆ ಅದಕ್ಕಾಗತ್ತಂತ ಎತ್ತಿಕ್ಕಿದೆ. ಹೆಂಗಿದೆ ಗೊತ್ತಾಗ ಸ್ಕರ್ಟು. ಸಾರಿ, ಎಷ್ಟು ಕ್ಯೂಟಾಗಿದೆ ಇನ್ನು ಬ್ಯಾಕ್ ಸೈಡ್ ಟೈ. ಅವಾಗೆಲ್ಲ ಹೆಂಗೆ ಆಗ್ತಿದೆ ಅಂದರೆ ನಮ್ಮಮ್ಮ ಬಟ್ಟೆ ಈಗ ಹಾಕೊಬೋದು ನಾನು ಆ್ಯಕ್ಚುಲಿ. ಇದು ಒಂದ ಇನ್ನೊಂದು ಎಲ್ಲಿ ರೆಡ್ ಕಲರ್ ಇಲ್ಲಿ, ಇದು ರೆಡ್ ಕಲರ್ ಬ್ಲಾಕ್. ಇದು ಎಷ್ಟು ಚೆನ್ನಾಗಿದೆ. ಇವಾಗೆಲ್ಲ ಫುಲ್ ಈ ಥರನೇ ಆಗ್ತಿದ್ದು. ಇದೆಲ್ಲ ಏನೂ ಆಗಿಲ್ಲ. ಮೇ ಬಿ ಒಂದು ಹೆಸರು ಹಾಕಿರ್ಬೋದು ನಾನು. ಯಾವಾಗ ಫಂಕ್ಷನ್ಸಿಗೆ ಅನಿಸುತ್ತೆ, ಗೃಹ ಪ್ರವೇಶ ಇದೆಲ್ಲ ಎತ್ತಿಕ್ತಿದ್ದೀವಿ. ಸಂಜು ಮಕ್ಕಳು ಹುಟ್ಟಾದ್ಮೇಲೆ ಕೊಡ್ತೀನಿ. ಸೊ ಅಲ್ಲಿಂದ ಅನ್ಲೋಡ್ ಮಾಡಿದ್ರು ಹೊಸ ಮನೆಗೆ ಬಂದು. ಸೊ ಅನ್ಲೋಡ್ ಎಲ್ಲ ಮಾಡಾದ್ಮೇಲೆ ಆ್ಯಕ್ಚುಲಿ ರಿಯಲ್ ವರ್ಕ್ ಸ್ಟಾರ್ಟ್ ಆಗಿದ್ದು. ನಮಗೆ ಸಿಕ್ಕಾಪಟ್ಟೆ ಐಟಮ್ಸ್ ಇತ್ತು. ಆ್ಯಂಡ್ ಆಲ್ಸೋ ಎಷ್ಟು ಡಿಸ್ಪೋಸ್ ಮಾಡಿದ್ದೀವಿ ಅಂದರೆ ಮೇ ಬಿ ಒಂದು 15 to 20 ಬ್ಯಾಗ್ಸ್ ಡಿಸ್ಪೋಸ್ ಮಾಡಿದ್ದೀವಿ. ಯು ಡೋಂಟ್ ಬಿಲೀವ್. ಅಷ್ಟು ಐಟಮ್ಸಲ್ಲಿ ಅಲ್ಲೇ ಇದು ಮಾಡಿಬಿಟ್ಟು ಬಂದುಬಿಟ್ವಿ. ಎಲ್ಲನೂ ಡಿಸ್ಪೋಸ್ ಮಾಡಿಬಿಟ್ಟು ಬಂದಿದ್ದು. ಸೊ ಈ ಮನೆಗೆ ಏನೇ ಇದ್ದರೂ ಎಲ್ಲ ಕಮ್ಮಿ ಐಟಮ್ಸ್ ಆ್ಯಂಡ್ ಆಲ್ಸೋ ನ್ಯೂ ಐಟಮ್ಸೇ ಜಾಸ್ತಿ ತಂದಿದ್ದು. ಸೊ ನಾನು ಅದೇ ಈಗ ಆ ರೂಮ್ ಕಬೋರ್ಡ್ಸಲ್ಲೆಲ್ಲ ಆಲ್ರೆಡಿ ಬಟ್ಟೆ ಎಲ್ಲ ಇದು ಮಾಡ್ಕೊಂಡಿದ್ದೀನಿ. ಸೊ ಆ ವಿಡಿಯೋನೂ ಇದೆ, ಅದನ್ನು ಹಾಕಿರ್ತೀನಿ. ಸೊ ಇಲ್ಲಿ ನನ್ನ ಬ್ಯಾಗ್ಸ್ ಮತ್ತು ವಾಚ್ ಅದೆಲ್ಲ ಏನೇ ಇದ್ದರೂ ಅದನ್ನು ಕಂಪ್ಲೀಟಾಗಿ ಇದು ಮಾಡೋಣ ಅಂತ ಈ ರೂಮಲ್ಲಿ ಒಂದು ಸ್ಮಾಲ್ ಕಬೋರ್ಡ್ ಇದೆ ಈ ಸೈಡಲ್ಲಿ. ಸೊ ಅಲ್ಲೆಲ್ಲ ಒಂದೇ ಕಡೆ ಸಿಗಬೇಕಲ್ಲ. ಸೊ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ತಿದ್ದೀನಿ. ವಾಚ್ ಬಾಕ್ಸ್ ಆರ್ಡರ್ ಮಾಡಿದ್ದೀನಿ, ಅದೆಲ್ಲೋ ಮಿಸ್ ಆಗಿಬಿಟ್ಟಿತ್ತು. ಒಂದು 12 ಸ್ಲಾಟ್ಸ್ ಇರೋದು. ಸೊ ಎಲ್ಲ ಇದ್ರೊಳಗಡೆ ಹಾಕ್ಕೊಂಡು ಡಂಪ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ 2 ಬಾಕ್ಸಲ್ಲೇ ವಾಚಸ್ಸು. ಸೊ ಇದೆಲ್ಲ ವ್ಲಾಗಲ್ಲಿ ಏನು ನೋಡಿದ್ವಿ, ಇಟ್ ವಾಸ್ ಜಸ್ಟ್ 10% ಬಿಕಾಸ್ ಎಲ್ಲ ಕಾರ್ನರ್ ಸೆಟ್ ಮಾಡಬೇಕು, ನಿಮಗೆ ಗೊತ್ತು. ಸೊ ನಾವು ಫಸ್ಟ್ ವಾರ್ಡ್ರೋಬಿಂದ ಇದು ಮಾಡಿಬಿಟ್ವಿ. ಸೊ ನಾನು ನಮ್ಮಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು 3 ಕಬರ್ಡ್ಸ್ ಇದೆ, ಫುಲ್ ಬಿಗ್ ಕಬರ್ಡ್. ಸೊ ಅದ್ರಲ್ಲಿ ಫಸ್ಟು ನಮ್ಮದು ಒಂದು ಸೈಡ್ ಫುಲ್ ನಂದು, ಒಂದು ಸೈಡ್ ಫುಲ್ ಅವ್ರದ್ದು. ಆ ಥರ ಎಲ್ಲ ನೀಟಾಗಿ ಪ್ರಾಪರಾಗಿ ಸೆಟ್ ಮಾಡಿಬಿಟ್ವಿ. ಬಿಕಾಸ್ ಬಟ್ಟೆನೇ ಒಂದು 8-10 ಬಿಗ್ ಬ್ಯಾಗ್ಸ್ ಬರೋದಲ್ಲ ಅದರಲ್ಲಿತ್ತು. ಸೊ ಎಲ್ಲ ಇದನ್ನು ಕ್ಲಿಯರ್ ಔಟ್ ಮಾಡಿದ್ವಿ. ಐ ಥಿಂಕ್ ಮುಂದೆ ಹೋಗ್ತಾ ಇನ್ನೂ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಈ ವ್ಲಾಗ್ ಆದಮೇಲೆ ಹಾಲು ಉಕ್ಸೋ ವ್ಲಾಗ್ ಬರುತ್ತೆ, ಎಂಜಾಯ್ ಮಾಡಿ.